ಸೂತ್ರಧಾರಿ ಅನ್ನೋ ಸಿನಿಮಾ ಇದೇ ಮೇ 9ನೇ ತಾರೀಕು ನಮ್ಮ ಮುಂದೆ ಬರ್ತಾ ಇದೆ. ಪ್ರೊಡ್ಯೂಸರ್ ಕಮ್ ಕ್ರಿಯೇಟಿವ್ ಹೆಡ್ ಆದಂತಹ ನವರಸನ್ ಸರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸಿನಿಮಾ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಒಳ್ಳೆ ರೆಸ್ಪಾನ್ಸ್ ತಗೊಳ್ತಾ ಇದೆ. ಅಂದ್ರೆ ಸೂತ್ರಧಾರಿ ಬಗ್ಗೆ ಇಲ್ಲಿವರೆಗೂ ನಮ್ಮ ಡ್ಯಾಶ್ ಸಾಂಗ್ ರಿಲೀಸ್ ಆಯ್ತು ಫಸ್ಟ್, ಅದು ತುಂಬಾ ಅದ್ಭುತವಾದ ರೆಸ್ಪಾನ್ಸ್ ಸಿಕ್ಕಿದೆ. ಹಾಗೆ ನಮ್ದು ಏನ್ ಮಾಡಬೇಕು ಟ್ರೆಂಡಿಂಗ್ ಅಲ್ಲಿ ಬರ್ಬೇಕಂದ್ರೆ ಆ ಸಾಂಗ್ ರಿಲೀಸ್ ಆಯ್ತು, ಅದನ್ನು ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಟ್ರೆಂಡಿಂಗ್ ಅಲ್ಲಿ ಬರ್ಬೇಕಂದ್ರೆ ಏನ್ ಮಾಡಬೇಕು, ಏನ್ ಮಾಡಬೇಕು. ಟ್ರೈಲರ್ ರಿಲೀಸ್ ಆಯ್ತು, ಅದನ್ನು ಒಳ್ಳೆ ರೆಸ್ಪಾನ್ಸ್ ಇದೆ. ಟೈಟಲ್ ಸಾಂಗ್ ರಿಲೀಸ್ ಆಯ್ತು, ಅದಕ್ಕೂ ರೆಸ್ಪಾನ್ಸ್ ಇದೆ. ಕರ್ನಾಟಕ ಪ್ರೇಕ್ಷಕರು ತುಂಬಾ ಅದ್ಭುತವಾದ ಒಂದು ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕೆ ಕಾಯ್ತಾ ಇದೀವಿ ಈಗ ಮೇ 9ನೇ ತಾರೀಕಿಗೆ. ಹಾಯ್ ಹಲೋ ನಮಸ್ಕಾರ, ಪ್ರಜಾಧ್ವನಿ ವಿಶೇಷ ಫಿಲ್ಮ್ ಸೆಗ್ಮೆಂಟ್ಗೆ ಸ್ವಾಗತ. ಸೂತ್ರಧಾರಿ ಅನ್ನೋ ಸಿನಿಮಾ ಇದೇ ಮೇ 9ನೇ ತಾರೀಕು ನಮ್ಮ ಮುಂದೆ ಬರ್ತಾ ಇದೆ. ಇದೀಗ ಆ ಸಿನಿಮಾದ ಪ್ರೊಡ್ಯೂಸರ್ ಕಮ್ ಕ್ರಿಯೇಟಿವ್ ಹೆಡ್ ಆದಂತಹ ನವರಸನ್ ಸರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ, ಹಾಗೂ ಸಿನಿಮಾ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಹಾಯ್ ಸರ್, ವೆಲ್ಕಮ್ ಟು ದ ಶೋ. ವೆಲ್ಕಮ್. ಸರ್, ಮೊದಲಿಗೆ ಟ್ರೇಲರ್ ಈಗಾಗಲೇ ರಿಲೀಸ್ ಆಗಿದೆ. ಸೂತ್ರಧಾರಿ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಒಳ್ಳೆ ರೆಸ್ಪಾನ್ಸ್ ತಗೊಳ್ತಾ ಇದೆ. ಅಂದರೆ ಸೂತ್ರಧಾರಿ ಬಗ್ಗೆ ಇಲ್ಲಿವರೆಗೂ ನಮ್ಮ ಡ್ಯಾಶ್ ಸಾಂಗ್ ರಿಲೀಸ್ ಆಯ್ತು ಫಸ್ಟು, ಅದು ತುಂಬ ಅದ್ಭುತವಾದ ರೆಸ್ಪಾನ್ಸ್ ಸಿಕ್ಕಿದೆ. ಹಾಗೆ ನಮ್ಮದು ಏನು ಮಾಡಬೇಕು ಟ್ರೆಂಡಿಂಗ್ ಅಲ್ಲಿ ಬರಬೇಕಂದ್ರೆ ಆ ಸಾಂಗ್ ರಿಲೀಸ್ ಆಯಿತು, ಅದನ್ನು ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಆಮೇಲೆ ಈಗ ಟ್ರೈಲರ್ ರಿಲೀಸ್ ಆಯಿತು, ಅದನ್ನು ಒಳ್ಳೆ ರೆಸ್ಪಾನ್ಸ್ ಇದೆ. ಟೈಟಲ್ ಸಾಂಗ್ ರಿಲೀಸ್ ಆಯಿತು, ಅದಕ್ಕೂ ರೆಸ್ಪಾನ್ಸ್ ಇದೆ. ಕರ್ನಾಟಕ ಪ್ರೇಕ್ಷಕರು ತುಂಬ ಅದ್ಭುತವಾದ ಒಂದು ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕಾಯ್ತಾ ಇದ್ದೀವಿ ಈಗ ಮೇ 9ನೇ ತಾರೀಕಿಗೆ. ಸರ್, ಇದು ಸೂತ್ರಧಾರಿ ಸಿನಿಮಾ ಕತೆ ನೀವು ಆಯ್ಕೆ ಮಾಡಿದ ಅಥವಾ ಕೇಳಿ ನಿಮಗೆ ಇಷ್ಟ ಆಗಿ ಈ ಸಿನಿಮಾನ ಒಪ್ಕೊಂಡ್ರ, ಹೇಗೆ ಸರ್? ಅಂದರೆ ನಂದು ಏನಂದರೆ ಸುಮಾರು ಕತೆಗಳು ನಂದೇ ಓನ್ ಕತೆಗಳು ನಾವು ರೆಡಿ ಮಾಡ್ತಾ ಇರ್ತೀನಿ. ಇದು ನನ್ನ ಅಸಿಸ್ಟೆಂಟು, ನನ್ನ ಲಾಸ್ಟ್ ಸಿನಿಮಾ ನನ್ನ ಅಸೋಸಿಯೇಟಾಗಿ ಕೆಲಸ ಮಾಡಿದಂಥ ಕಿರಣ್ ಕುಮಾರು ಒಂದು ಲೈನನ್ನು ತೊಗೊಂಡು ನನ್ನ ಹತ್ರ ಬಂದಾಗ ನನಗೆ ಲೈನ್ ತುಂಬ ಇಷ್ಟ ಆಯಿತು. ಯಾಕಂದರೆ ನನಗೆ ಕ್ರೈಮ್ ಥ್ರಿಲ್ಲರ್ಸುಗಿನ್ನ ನಂದು ಹರರ್ ಸಿನಿಮಾಸ್ ಜಾಸ್ತಿ ಇರುತ್ತೆ. ಹರರ್ ಸಿನಿಮಾಸ್ ಓಡಿ ಇದು ಕ್ರೈಮ್ ಬಂದಾಗ ಇಲ್ಲ ಒಂದು ಚೇಂಜ್ ಅವ್ರು ಬೇಕಿತ್ತು, ಒಂದು ಮಾಡೋಣ ಒಂದು ಕ್ರೈಮ್ ಥ್ರಿಲ್ಲರ್ ಅಂತ ಅಂದ್ಕೊಂಡು ಆ ಸಿನಿಮಾನ ಆ ಕಥೆನ ಇಟ್ಕೊಂಡು ತಿರ್ಗಿ ಡೆವಲಪ್ ಮಾಡಿ ತಿರ್ಗಿ ಸ್ಕ್ರೀನ್ ಪ್ಲೇ ಇದೆಲ್ಲ ನಾವು ಕೂತ್ಕೊಂಡು ಡೈಲಾಗ್ಸು ಸ್ಕ್ರೀನ್ ಪ್ಲೇ ಎಲ್ಲ ಚೇಂಜ್ ಮಾಡಿ ಒಂದು ಅದ್ಭುತವಾದ ಒಂದು ಕತೆ ಆಗಿ ಅದು ಇವತ್ತು ಇಲ್ಲಿಗೆ ಬಂದಿದೆ. ಸರ್, ಈ ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಕಡೆಯಿಂದ ಮೊನ್ನೆ CWKL ಮಾಡಿದ್ರಿ, ಆಮೇಲೆ ಈಗ ಸೂತ್ರಧಾರಿ ಅನ್ನೋ ಸಿನಿಮಾನ್ ಕೂಡ ಪ್ರೊಡ್ಯೂಸ್ ಮಾಡ್ತಿದ್ದೀರಾ. ಈ ರೀತಿ ಸ್ಯಾಂಡಲ್ವುಡ್ಗೆ ಒಂದಲ್ಲ ಒಂದು ರೀತಿ ನೀವು ಕೊಡುಗೆ ಕೊಡ್ತಾನೆ ಇದ್ದೀರಾ ಸರ್. ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಅಂದರೆ ನಂದು ಇಲ್ಲಿವರೆಗೂ ಸಾಕಷ್ಟು ಸಿನಿಮಾಗಳ ಪೊಗರುವಿಂದ ಸ್ಟಾರ್ಟ್ ಆಗಿರೋಂಥ ಜರ್ನಿ ಈಗಲ್ ಮೀಡಿಯಾ ಪೊಗರುವಿಂದ ಸ್ಟಾರ್ಟ್ ಆಗಿ ಇವತ್ತು ಒಂದು 1600 1700 ಸಿನಿಮಾವರೆಗೂ ರೀಚ್ ಆಗಿದೆ. ಅಂದರೆ ಅಷ್ಟು ಸಿನಿಮಾ ಈವೆಂಟ್ಸ್ ಆಗ್ಬೋದು, ಪ್ರೆಸ್ ಮೀಟ್ಸಸ್ ಆಗ್ಬೋದು, ಎಷ್ಟು ಸಿನಿಮಾಗಳು ಅದೇ ಹೇಳಿದ್ನಲ್ಲ ಲೆಕ್ಕನೇ ಇಲ್ಲದಷ್ಟು ಸಿನಿಮಾಗಳನ್ನು ನಾವು ವಾರದಲ್ಲಿ 3-4 ಸಿನಿಮಾಗಳು ಮಾಡ್ತಾನೆ ಇರ್ತೀವಿ. ಬಟ್ ಕಬಡ್ಡಿ ಒಂದು ಹೊಸ ಅಧ್ಯಾಯ ನನ್ನ ಇದರಲ್ಲಿ. ಯಾಕಂದರೆ ಅದು ಒಂದು ನಾನು ಕಬಡ್ಡಿನ ತುಂಬ ಅಂದರೆ ಒಂದು ನಮ್ಮ ದೇಶೀಯ ಆಟ, ಅದನ್ನು ನಮ್ಮ ಇಂಡಸ್ಟ್ರಿಯಲ್ಲಿ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅದನ್ನು ಮಾಡಿದೆ, ತುಂಬ ಸಕ್ಸಸ್ಫುಲ್ಲಾಗಿ ರೆಸ್ಪಾನ್ಸ್ ಸಿಗ್ತು ಆ ಕಬಡ್ಡಿಗೆ. ಯಾಕಂದರೆ ಈಗ ಆಂಧ್ರ ಅನೌನ್ಸ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ನಮ್ಮ ಸೂತ್ರಧಾರಿ ಆಗಿದ ತಕ್ಷಣ ತಮಿಳ್ನಾಡು, ಕೇರಳ, ಮುಂಬೈ ಎಲ್ಲ ಸ್ಟೇಟಲ್ಲೂ ಮಾಡಿ ಲಾಸ್ಟ್ ನ್ಯಾಷನಲ್ಸ್ಗೆ ಹೋಗ್ತಿದ್ದೀವಿ. ಸರ್, ಈಗ ಚಂದನ್ ಶೆಟ್ಟಿ ಸರ್ನ ಸಿನಿಮಾ ಕಾಸ್ಟ್ ಮಾಡಬೇಕು ಅಂತ ಹೇಳಿ ಯಾರು ಸರ್ ಐಡಿಯಾ ಇದು? ಅವ್ರಲ್ಲಿ ಆ್ಯಕ್ಟಿಂಗ್ ಇದೆ, ಅವ್ರನ್ನ ಹೀರೋ ಮಾಡಬಹುದು ಅಂತ ಹೇಳಿ. ಅಂದರೆ ಚಂದನ್ ಶೆಟ್ಟಿನ ನನ್ನ ಐಡಿಯಾನೇ ಇದು. ಯಾಕಂದರೆ ಅವರು ಎಲ್ರ ಕಾಲ ಹಿಡಿಯುತ್ತೆ ಕಾಲ ಸಿನಿಮಾದ ಒಂದು ಟೀಸರ್ನ ಬಿಟ್ಟಿದ್ರು. ಅದು ಬಿಟ್ಟಾಗ ಟೀಸರ್ ನೋಡಿದಾಗ ನನಗೆ ತುಂಬ ಇನ್ಸ್ಪಿರೇಷನ್ ಅನಿಸ್ತು. ಅಂದರೆ ಇವರು ಬರೀ ಸಿಂಗರು, ಮ್ಯೂಸಿಕ್ ಡೈರೆಕ್ಟರ್ ಅಲ್ಲದೆ ಇವರಲ್ಲಿ ಒಂದು ಒಂದು ಆ್ಯಕ್ಟಿಂಗ್ ಒಂದು ಇದು ಇದೆ ಅನ್ನೋದು ಅನಿಸ್ತು. ಆಮೇಲೆ ಮೀಟಾಗಿ ನಮ್ಮ ಸ್ನೇಹಿತರು ಗೋವಿಂದರಾಜ್ ಅಂತಿದ್ದಾರೆ, ಅವರೇ ಸಿನಿಮಾ ಪ್ರೊಡ್ಯೂಸರ್ ಅದ್ರದ್ದು. ಅವ್ರ ಮುಖಾಂತರ ಅವ್ರನ್ನ ಮೀಟ್ ಆದಾಗ ತುಂಬ ಡೌನ್ ಟು ಎರ್ತ್, ತುಂಬ ಹಂಬಲ್ ಆಗಿದ್ದಾನೆ ಮನುಷ್ಯ. ನಾವು ಅಂದ್ಕೊಂಡಂಗಿಲ್ಲ. ಅಂದರೆ ನಾವು ಏನು ಗೊತ್ತಾ, ಅವ್ರು ನೋಡಿದಾಗ ಆ್ಯಟಿಟ್ಯೂಡ್ ತುಂಬ ಮಾತಾಡಲ್ಲ, ಇವರು ಈ ಥರ ಇರ್ತಾರೆ ಅಂತ ಅಂದ್ಕೊಂಡ್ವಿ. ಬಟ್ ಅವರು ಸಿಕ್ಕಿದಾಗಲೇ ಗೊತ್ತಾಗೋದು ಅವ್ರ ಮನುಷ್ಯ ಹೆಂಗಿರ್ತಾನೆ, ಏನು ಯಾವ ಥರ ಏನು ಅನ್ನೋದು ಗೊತ್ತಾಗಿದ್ದು. ಬಟ್ ವೆರಿ ಕಂಫರ್ಟಬಲ್ ಚಂದನ್ ಶೆಟ್ಟಿ.
ಸರ್, ಈಗ ಸಿನಿಮಾಗಳು ಮಾಡ್ಬೇಕು ಅಂದ್ರೆ ಹೆಚ್ಚಾಗಿ ನಾವು ಸ್ಯಾಂಡಲ್ವುಡ್ ಅಲ್ಲಿ ಏನ್ ನೋಡ್ತಿದೀವಿ ಅಂದ್ರೆ ಪರಭಾಷೆಯಿಂದ ಹೀರೋಯಿನ್ಸ್ ನ ಕರ್ಕೊಂಡು ಬರ್ತಾರೆ. ಅದು ಒಂದ್ ಕಡೆ ಎಲ್ಲೋ ನಮ್ಮಲ್ಲಿ ಏನ್ ಟ್ಯಾಲೆಂಟ್ ಇಲ್ವಾ ಅಂತ ಹೇಳಿ ಒಂದ್ ಪ್ರಶ್ನೆ ನಮ್ಮಲ್ಲೇ ಮೂಡ್ಬಿಡುತ್ತೆ. ಏನ್ ನಮ್ಮಲ್ಲೇನು ಒಳ್ಳೆ ಹೀರೋಯಿನ್ಗಳಿಲ್ವಾ ಅಂತ ಹೇಳಿ. ಬಟ್ ನೀವಿಲ್ಲಿ ಆ ಡ್ಯಾಶ್ ಸಾಂಗ್ ಅಲ್ಲೂ ಕೂಡ ಸಂಜನಾ ಆನಂದ್ ನಮ್ ಕನ್ನಡದವ್ರಿಗೆ ಅವಕಾಶ ಕೊಟ್ಟಿದ್ದೀರಾ. ಆಮೇಲೆ ಇನ್ನೊಂದ್ ಕಡೆ ಸಿನಿಮಾ ಹೀರೋಯಿನ್ ಆಗು ಕೂಡ ಅಪೂರ್ವ ಅವ್ರನ್ನ ತಗೊಂಡಿದ್ದೀರಾ. ಅದ್ರ ಬಗ್ಗೆ ಹೇಳೋದ್ರೆ ಏನ್ ಹೇಳ್ತೀರಾ? ಅಂದರೆ ನೋಡಿ, ನಮ್ಮ ಜಾಗದಿಂದ ಬೇರೆಯವ್ರು ಹೀರೋಯಿನ್ಸ್ ತೊಗೊಂಡು ಹೋಗ್ತಾರೆ. ಇಲ್ಲಿಂದ ಬಂದು ರಶ್ಮಿಕಾ ಮಂದಣ್ಣ ಅವರಾಗಿರ್ಬೋದು, ನಮ್ಮ ಶ್ರೀಲೀಲಾ ಆಗಿರ್ಬೋದು, ಈ ಥರ ಸಾಕಷ್ಟು ಹೀರೋಯಿನ್ಸು, ಒಬ್ಬರಿಬ್ಬರಲ್ಲ, ಸುಮಾರು ಜನ ಇದಕ್ಕೆ ಮುಂಚೆ ಸೌಂದರ್ಯ ಅವರಾಗಿರ್ಬೋದು, ಅವಾಗಿನ ಕಾಲದಿಂದ ಅದು ಅವಾಗಿಂದ ಬರ್ತಿರೋಂಥ ವಾಡಿಕೆ. ಅಂದರೆ ಕರ್ನಾಟಕದಿಂದ ಬೇರೆ ಸ್ಟೇಟ್ಗಳಿಗೆ ಕರ್ಕೊಂಡೋಗಿ, ಅಂದರೆ ಕನ್ನಡಿಗರು ಹೀರೋಯಿನ್ಸ್ನ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತು ಅವ್ರಿಗೆ. ಇಲ್ಲಿರೋ ಹೀರೋಯಿನ್ಸ್ನ ತೆಲುಗು ತಮಿಳಲ್ಲಿ ತುಂಬ ಜನ ಇಲ್ಲಿ ಒಂದು ಸಿನಿಮಾ 2 ಸಿನಿಮಾ ಇಟ್ಟಾರೆ ಸಾಕು, ಅಲ್ಲಿ ಕರ್ಕೊಂಡೋಗಿ ಅವ್ರಿಗೆ ದೊಡ್ಡ ಪೀಠಿಕೆ ಕೊಡ್ತಾರೆ. ಅಂದರೆ ಅಲ್ಲಿರೋರಿಗೆ ಕೊಡಲ್ಲ ಅವರು, ಅಷ್ಟು ದೊಡ್ಡ ಪೀಠಿಕೆ ಕೊಡ್ತಾರೆ ನಮ್ಮವ್ರಿಗೆ. ಅಂದರೆ ಅಂಥ ಒಂದು ಸ್ಥಾನಮಾನ ಕೊಡ್ತಾರೆ. ಅಂಥ ಒಂದು ಇದು ನಮ್ಮ ಇಂಡಸ್ಟ್ರಿಯಲ್ಲಿರುವಂಥ ಹೀರೋಯಿನ್ಸ್ಗಿದೆ. ಬಟ್ ಅದಕ್ಕೆ ನಾವು ಪರಭಾಷೆಗಿನ ಫಸ್ಟ್ ನಮ್ಮ ಭಾಷೆಯಲ್ಲಿರೋ ಹೀರೋಯಿನ್ಸ್ನ ನಾವು ಫಸ್ಟ್ ಬಾಳಿಸ್ಕೊಳ್ಳೋಣ. ನಾನೆಲ್ಲ ಇವ್ರಿಗೆ ಹೇಳೋದು ಅಷ್ಟೇ. ಬಟ್ ಇಲ್ಲಿರೋವಂಥ ಬರೋವಂಥ ಹೀರೋಯಿನ್ಸು ಅಷ್ಟೇ. ಈಗ ಅಪ್ಕಮಿಂಗ್ ಬರ್ತಾರೆ ಅಂಥವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ಕಮ್ಮಿ ಇದೆ, ಎಲ್ಲರಿಗೂ ಅಲ್ಲ, ಕೆಲವರಿಗೆ. ಯಾಕಂದರೆ ಬರ್ತಾರೆ, ಪ್ರಮೋಷನ್ಸಿಗೆ ಬರಲ್ಲ, ಸಿನಿಮಾ ಶೂಟಿಂಗ್ ಬರ್ತಾರೆ, ನೆಕ್ಸ್ಟ್ ದಿವಸ ಫೋನ್ ತೆಗಿಯಲ್ಲ. ಈ ಥರ ತುಂಬ ಜನ ಈಗ ಅಪ್ಕಮಿಂಗ್ ಬರೋರಿಗೆ ಆ ರೆಸ್ಪಾನ್ಸಿಬಿಲಿಟೀಸ್ ತುಂಬ ಕಮ್ಮಿ ಇದೆ. ಅವಾಗೆಲ್ಲ ಆ್ಯಕ್ಟಿಂಗ್ ಚಾನ್ಸ್ ಅಂದರೆ ಡೈರೆಕ್ಟ್ರ್ ಬರ್ತಾರೆ ಅಂದರೆ ನಿಂತ್ಕೊಂಡು ನಮಸ್ಕಾರ ಮಾಡೋರು. ಇವಾಗ ಡೈರೆಕ್ಟ್ರ್ ಬರ್ದು ಕಾಲ ಮೇಲೆ ಕಾಲು ಹಾಕ್ಕೊಂಡು ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಡೈರೆಕ್ಟ್ರ್ ಪ್ರೊಡ್ಯೂಸರ್ಸ್ಗೆ ವ್ಯಾಲ್ಯೂಸ್ ಇಲ್ಲ. ಇದೆಲ್ಲ ಇವತ್ತಿನ ಜನ್ರೇಷನ್ ಬರ್ತಾ ಇರೋ ಅಂಥವ್ರು ಇದೆಲ್ಲ ತಿಳ್ಕೊಬೇಕು ಫಸ್ಟ್. ಏನಂದರೆ ಆ್ಯಸ್ ಎ ಡೈರೆಕ್ಟರ್ ಪ್ರೊಡ್ಯೂಸರ್, ಈಗ ನಮ್ಮನೆ ದುಡ್ಡು ಕೋಟಿಗಟ್ಟಲೆ ತೊಗೊಂಬಂದು ಒಬ್ಬರ ಮೇಲೆ ಹಾಕ್ತಿದ್ದೀವಿ ಅಂದರೆ ಅದು ನಮ್ಮ ಅಣ್ಣ ತಮ್ಮದಿರ ಮೇಲೆ ಹಾಕಲ್ಲ, ಅಕ್ಕ ತಂಗಿರ ಮೇಲೆ ಹಾಕಲ್ಲ, ನಾವು ಇನ್ನೊಬ್ಬರ ಮೇಲೆ ಹಾಕ್ತಿದ್ದೀವಿ ಅಂದಾಗ ಅವರು ಆ ರೆಸ್ಪಾನ್ಸಿಬಿಲಿಟಿನ ಉಳಿಸ್ಕೋಬೇಕು, ಮುಂದೆ ತೊಗೊಂಡೋಗ್ಬೇಕು. ನೀನು ಗೆದ್ದ ಮೇಲೆ ಬೇರೆ, ಇವಾಗ ಒಬ್ಬ ಸ್ಟಾರ್ ಆಗಿದ್ದಾನೆ, ಅವನ ಮೇಲೆ ದುಡ್ಡು ಹಾಕೋದು ಬೇರೆ. ನೀನು ಏನು ಇಲ್ದಿರ ಹೊಸ್ದಾಗಿ ಬರೋವಂಥ ಟೈಮಲ್ಲಿ ನಿನ್ನ ಮೇಲೆ ನಂಬಿಕೆ ಮಾಡಿ ದುಡ್ಡು ಹಾಕ್ತಾರೆ ಅಂದಾಗ ನೀನು 100% ಔಟ್ಪುಟ್ಟು ಆ ಸಿನಿಮಾಗೋಸ್ಕರ ನಿಂತು ಕೆಲಸ ಮಾಡಿ, ಪ್ರಮೋಷನ್ಸ್ ಎಲ್ಲ ಮಾಡಿ, ಆ ಪ್ರೊಡ್ಯೂಸರ್ಸ್ಗೆ ಸೋಲು ಗೆಲುವು ಸೆಕೆಂಡ್ರಿ, ಬಟ್ ಕೊನೆಯವರು ನಿಲ್ಲಬೇಕು. ಈಗಾಗಲೇ ತುಂಬಾ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರೋರ್ನ ಕರ್ಕೊಂಡು ಬಂದು ಪ್ರೊಡ್ಯೂಸ್ ಮಾಡೋದು ಈಸಿ, ಯಾಕಂದ್ರೆ ಈಸಿಯಾಗಿ ಅವ್ರು ಮಾಡ್ಕೊಂಡು ಹೊಟ್ಟೋಗ್ತಾರೆ. ಬಟ್ ಚಂದನ್ ಶೆಟ್ಟಿ ಸರ್ ಇದೆಲ್ಲ ಹೊಸದು. ಅವ್ರ ಜೊತೆ ಈ ಒಂದು ಜರ್ನಿ ಹೇಗಿತ್ತು ಸರ್ ಅವ್ರನ್ನ? ಅಂದರೆ ವೆರಿ ಬ್ಯೂಟಿಫುಲ್ ಜರ್ನಿ. ಅದೇ ಹೇಳಿದ್ನಲ್ಲ, ಬ್ರದರ್ ಫ್ರಮ್ ಅನದರ್ ಮದರ್ ಥರ ಆಯಿತು ನಮಗೆ. ಯಾಕಂದರೆ ಅವ್ರು ಸಿಕ್ಕಿದ್ದು ಸಿನಿಮಾಗೋಸ್ಕರ ಸಿಕ್ಕಿದ್ರು, ಬಟ್ ಈಸ್ ವೆರಿ ಟ್ಯಾಲೆಂಟೆಡ್. ಒಳ್ಳೆ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ನಿಜವಾಗ್ಲೂ ಹೇಳ್ತೀನಿ, ಒಂದು ಪ್ರಾಮಿಸಿಂಗ್ ನಟ ಆಗಿ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದರೆ May 9ಕ್ಕೆ 100% ಒಬ್ಬ ನಟ ಉಟ್ಕೊತಾನೆ, ಅದು ಚಂದನ್ ಶೆಟ್ಟಿ ಆಗಿರ್ತಾರೆ. ಒಂದು ಒಳ್ಳೆ ಅಪ್ಕಮಿಂಗ್ ಹೀರೋಸ್. ಯಾಕಂದರೆ ಅವ್ರ ಹೈಟಲ್ಲಿ ಕಮ್ಮಿ ಇಲ್ಲ, ಪರ್ಸ್ನಾಲಿಟಿ ಆಗ್ಬೋದು, ಲುಕ್ಕಲ್ಲಾಗಿರ್ಬೋದು, ಆ್ಯಕ್ಟಿಂಗಲ್ಲಾಗ್ಬೋದು, ಯಾವುದರಲ್ಲೂ ಕಮ್ಮಿ ಇಲ್ಲ. ಪ್ರತಿಯೊಂದು ಈಸ್ ಫಿಟ್ ಫಾರ್ ಒಂದು ಹೀರೋ ಆಗಿ. ಎಲ್ಲ ಅರ್ಹತೆಯೂ ಅವ್ರಿಗಿದೆ. ಡ್ಯಾನ್ಸು ಚೆನ್ನಾಗಿ ಮಾಡ್ತಾರೆ, ಫೈಟ್ಸ್ ಚೆನ್ನಾಗಿ ಎಲ್ಲ ಪ್ರತಿಯೊಂದು ಇದೆ. ಅವ್ರಿಗೆ ಏನು ಹೇಳ್ಕೊಟ್ರು ಅದನ್ನು ತೊಗೊಂಡು ಟಕ್ಕಂತ ಡೈಲಾಗ್ ಡೆಲಿವರಿ ಅರ್ಧ ಪೇಜ್ ಕೊಟ್ಟರು ಪಟ್ 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 ಅಂತ ಹೊಡೆದು ಹೋಗ್ತಾ ಇರ್ತಾರೆ ಡೈಲಾಗ್. ಆ ಒಂದು ಎಲ್ಲ ಒಂದು ಇದು ಇದೆ ಅವ್ರಿಗೆ. ಸರ್, ಈಗ ನೀವು ಪ್ರೊಡ್ಯೂಸರ್ ಆಗಿರೋದ್ರಿಂದ ಈಗ ಕನ್ನಡ ಸಿನಿಮಾಗಳು ಓಡ್ತಿಲ್ಲ ಥಿಯೇಟರ್ ಅಲ್ಲಿ, ಒಂದು ವಾರದ ಮೇಲೆ ಓಡಿದ್ರೆ ಹೆಚ್ಚು ಅಂತ ಹೇಳ್ತಿದ್ದಾರೆ. ನೀವು ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ಸರ್ ನಿಮ್ಮ ಸಿನಿಮಾ ಬಗ್ಗೆ? ಅಲ್ಲ, ಕನ್ನಡ ಸಿನಿಮಾ ಓಡ್ತಿಲ್ಲ, ಮಾಡ್ತಿಲ್ಲ, ಬರ್ತಿಲ್ಲ ಅಂದರೆ ಫಸ್ಟು ನಾವು ಪ್ರಮೋಷನ್ ಮಾಡ್ತಿಲ್ಲ. ಸಿನಿಮಾನ ಜನಕ್ಕೆ ತಲುಪಿಸ್ತಾನೆ ಇಲ್ಲ. ಜನಕ್ಕೆ 108 ಆಪ್ಷನ್ ಇದೆ ಇವತ್ತು. ಮೊಬೈಲ್ ಓಪನ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಬೇಕಾ, ಅದರಲ್ಲೇ 100 ಆಪ್ಷನ್ ಇದೆ. ಫೇಸ್ಬುಕ್ ಬೇಕಾ, ಯೂಟ್ಯೂಬ್ ಬೇಕಾ, ಶಾರ್ಟ್ಸ್ ಬೇಕಾ, ಇವತ್ತು ಜನಕ್ಕೆ 108 ಆಪ್ಷನ್ಸ್ ಇದೆ. ಅದನ್ನೆಲ್ಲ ಬಿಟ್ಟು ನಾವು ಅವ್ರಿಗೆ ರೀಚ್ ಆಗಬೇಕು. ನಾನು ಹೇಳೋದು ಅಷ್ಟೇ, ಜನ ಬರ್ತಿಲ್ಲ, ಜನ ಬರ್ತಾ ಇಲ್ಲ. ಜನ ಬರಬೇಕು ಅಂದರೆ ಅಟ್ಲೀಸ್ಟ್ ನಮ್ಮ ಪ್ರಯತ್ನ ಇರಬೇಕು, ಜನಗಳ ತಲುಪಿಸೋಂಥ ಪ್ರಯತ್ನ ಇರಬೇಕು. ಒಂದು ವಾರದ ಮುಂಚೆ ಅನೌನ್ಸ್ ಮಾಡ್ತೀವಿ ಸಿನಿಮಾನ, ನೆಕ್ಸ್ಟ್ ವಾರ ರಿಲೀಸು. ಯಾರು ಗೊತ್ತಿರುತ್ತೆ? ಹೋಗ್ಬೇಕು, ಪ್ರತಿಯೊಂದು ಥಿಯೇಟರ್ಸ್ಗೂ ರಿಲೀಸ್ ಆದಾಗ ವಿಸಿಟ್ ಮಾಡಬೇಕು, ಪ್ರತಿಯೊಬ್ಬರನ್ನೂ ಹೋಗಿ ಇದು ಮಾಡಬೇಕು, ಪ್ರೆಸ್ ಮೀಟ್ಗಳು ಒಂದು 5-6 ಮಾಡಬೇಕು. ಅವರು ಎಲ್ಲ ಪ್ರತಿಯೊಂದು ಮಾಡಿದಾಗ ಅಟ್ಲೀಸ್ಟ್ ಜನಕ್ಕೆ ಗೊತ್ತಾಗುತ್ತೆ, ಈ ಸಿನಿಮಾ ಬರ್ತಾ ಇದೆ ಅಂತ ಒಂದಲ್ಲ ಒಂದು ರೀತಿಯಲ್ಲಿ ಹಾಕಬೇಕು. ಇದೆಲ್ಲ ಏನು ಅಂದರೆ ಜನಗಳು ರೀಚ್ ಮಾಡಬೇಕು. ಚೆನ್ನಾಗಿದೆ ನೋಡಿ, ಈಗ ಯುದ್ಧಕಾಂಡ ನೆನ್ನೆ RCB ಮ್ಯಾಚ್ ಇದ್ದರೂ ಹೌಸ್ಫುಲ್ ಆಗಿದೆ ಶೋಸ್. ಕಾರಣ ಯಾಕೆಂದರೆ ಸಿನಿಮಾ ಚೆನ್ನಾಗಿದೆ ಅಂದರೆ ತೊಗೊತಾರೆ, ಆ ನಂಬಿಕೆ ನಮಗಿದೆ. ಆಮೇಲೆ ನೆಕ್ಸ್ಟು OTT. ಈಗೇನಂದರೆ OTTಯಲ್ಲಿ ಬರುತ್ತೆ ಬಿಡ ಮಚ್ಚ ನೋಡ್ಕೊಳ್ಳೋಣ ಅಂತಾರೆ. ಆ OTT ಅನ್ನೋದು ತುಂಬ ಎಷ್ಟು ಪಾಸಿಟಿವ್ ಇದೆಯೋ ಅಷ್ಟು ನೆಗೆಟಿವ್ನೂ ಇದೆ ನಮಗೆ. ಬಟ್ ಇವಾಗ ಏನಾಗಿದೆ, ಕಲ್ಚರ್ ಚೇಂಜ್ ಆಗ್ತಾ ಇದೆ, ತಂತ್ರಜ್ಞಾನ ಬದಲಾವಣೆ ಆಗಿದಾಗ ನಾವು ಬದಲಾವಣೆ ಆಗಲೇಬೇಕು. ಆ ಒಂದು ಪರಿಸ್ಥಿತಿಗೆ ಹೋಗಿದ್ದೀವಿ. OTT ಇವತ್ತು ತುಂಬ ಜನ ಅದನ್ನು ನಂಬ್ಕೊಂಡಿದ್ದಾರೆ. ಅದು ಇವತ್ತು ತೊಗೊತಾ ಇಲ್ಲ, ದುಡ್ಡು ಕೊಡ್ತಾ ಇಲ್ಲ, ಶೇರ್ ಬೇಸ್ ಆಗ್ತಾರೆ. ಅಲ್ಲೂ ಅಷ್ಟೇ, ಓಡಿದ್ರೆ ದುಡ್ಡು ಬಂತು, ಇಲ್ಲಾಂದರೆ ಇಲ್ಲ. ಸರ್, ಈಗ ನೀವು ಪ್ರೊಡ್ಯೂಸರ್ ಆಗಿರೋದ್ರಿಂದ ಇನ್ನೊಂದು ಏನು ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಬ್ಯಾಡ್ ಥಿಂಗ್ ಅಂತ ಹೇಳೋದಾದ್ರೆ ಪೈರಸಿ ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ಪೈರಸಿ ನೋಡಿ, ಎಲ್ಲರ ಕಡೆನೂ ಪೈರಸಿ ಆಗತ್ತೆ. ಯಾಕಂದರೆ ನೋಡಿ, ಇವಾಗ ದುಡಿಯೋನೊಬ್ಬ ಇದ್ದರೆ ಕದಿಯೋನೊಬ್ಬ ಇರ್ತಾನೆ.
ಅರ್ಥಾಯ್ತಾ. ಕಾಪಾಡೋನೊಬ್ಬ ಇದ್ದರೆ ಕಾಲೆಳೆಯೋನೊಬ್ಬ ಇರ್ತಾನೆ. ಈ ಥರ ಪ್ರತಿಯೊಂದು ಕಡೆನೂ ಎಲ್ಲ ಇದ್ದೇ ಇರ್ತಾರೆ. ಪೈರಸಿ ಏನು, ಈಗ ಕೆಲವ್ರಿಗೆಲ್ಲ ಏನು ಮಾಡ್ತಾರೆ, ಮೊಬೈಲ್ ಇವತ್ತು HD ಕ್ವಾಲಿಟಿ ಮೊಬೈಲ್ ಇದೆ, ಎಟ್ಕೊಂಡು ಥಿಯೇಟ್ರಲ್ಲಿ ಇಟ್ಟರೆ ಫುಲ್ಲು ವಿತ್ ಸೌಂಡು ನೀಟಾಗಿ ಅವ್ರಿಗೆ HD ಪ್ರಿಂಟ್ ಬಂದ್ಬಿಡುತ್ತೆ. ನೆಕ್ಸ್ಟ್ ಕಟ್ ಮಾಡಿದ ತಕ್ಷಣ ಅದೊಂದು ಅಪ್ಲಿಕೇಶನ್ ಇದೆ, ಹೆಸರು ಬೇಡ, ಆ ಅಪ್ಲಿಕೇಶನಲ್ಲಿ ಅಪ್ಲೋಡ್ ಆಗುತ್ತೆ. ಕಟ್ ಮಾಡಿದ್ರೆ ಅಲ್ಲಿ ಇಷ್ಟು ಜನ ಡೌನ್ಲೋಡ್ ಮಾಡು ನೋಡು. ಯಾರ್ದೋ ದುಡ್ಡನ್ನ ಯಾರ್ದೋ ಕಾಸನ್ನ ತೊಗೊಂಡೋಗಿ ಫ್ರೀಯಾಗಿ ತೋರಿಸೋದ್ರಲ್ಲ, ಅದು ಏನು ಸುಖ ಬರೋದು, ಏನು ಖುಷಿ ಇದೆಯೋ ದೇವರೇ ಅವ್ರಿಗೂ ನಮಗೆ ಗೊತ್ತಿಲ್ಲ. ಬಟ್ ಅದೆಲ್ಲ ಯಾವುದು ಹೇಳ್ತೀನಲ್ಲ, ಪೈರಸಿ ಇನ್ನೊಂದು ಮತ್ತೊಂದು ಮಗದೊಂದು ಏನೇ ಬಂದರೂ ಇಂಡಸ್ಟ್ರಿ ಒಂದು ಹೊಸ ಬದಲಾವಣೆ ತಗೊಳ್ಳತ್ತೆ ಅಷ್ಟೇ. ಇದು ಇವತ್ತೇನು ಡೌನ್ ಆಗ್ತಿದೆಯಲ್ಲ, ಪ್ರತಿ 5 ವರ್ಷಕ್ಕೆ ಒಂದು ಸತಿ ಇಂಡಸ್ಟ್ರಿಯಲ್ಲಿ ಒಂದು ಬದಲಾವಣೆ ಸಿಗುತ್ತೆ. ಆ ಬದಲಾವಣೆ 5 ವರ್ಷ ಒಂದೊಂದು ಆಗ್ತಾನೆ ಇರ್ಬೇಕು. ನೋಡಿ, ಫಸ್ಟು ಪ್ರಿಂಟ್ ಇತ್ತು ಗೊತ್ತಾ ನಿಮಗೆ? ಎಷ್ಟು ವರ್ಷದಿಂದ? ಯಾವುದು ನಿಂದು ಇಯರ್, ಡೇಟ್ ಆಫ್ ಬರ್ತು? 2002 ಆಯಿತು. 2002 ಅಂದರೆ ಪ್ರಿಂಟ್ ಇತ್ತು ಅವಾಗ. ಆಯಿತಾ, ಪ್ರಿಂಟ್ ಬಾಕ್ಸ್ಗಳು ಎತ್ಕೊಂಡು ಹೋಗ್ತಾ ಇದ್ವಿ, ಕ್ಯಾನ್ಸ್ ದೊಡ್ಡದು ಇದಿತ್ತು, ಅದನ್ನು ತೊಗೊಂಡೋಗಿ ಥಿಯೇಟ್ರಿಗೆ ಕೊಡ್ತಾಯಿದ್ವಿ. 7 ರೀಲು 14 ರೀಲು ಈ ಥರ ರೀಲ್ಸ್ ಮೇಲೆ ಹೋಗ್ತಿತ್ತು. ಇವತ್ತಂತೀವಲ್ಲ 14 ರೀಲ್ಸ್ ಅಂತೀವಲ್ಲ, ಅದೇ ಅದು. ಆ ರೀಲ್ ತೊಗೊಂಡೋಗಿ ಕೊಟ್ಟಾಗ ಅದರಲ್ಲಿ ಸಿನಿಮಾ ಪ್ಲೇ ಆಗೋದು. ಅವಾಗೆಲ್ಲ ಎಡಿಟ್ರ್ ಏನು ಯಾರು ಅಂದರೆ ಆಪ್ರೇಟ್ರ್ ಎಡಿಟ್ರು. ಅವ್ನಿಗೇನು ಸೀನ್ ಬೋರ್ ಹೊಡಿತಿದ್ದೆ ಅವನೇ ಕಟ್ ಮಾಡಿಬಿಟ್ಟು ಜಾಯಿಂಟ್ ಟೇಪ್ ಹಾಕ್ಕೊಂಬಿಡೋನು, ಅವನೇ ಎಡಿಟ್ ಮಾಡ್ಬಿಡೋನು ಥಿಯೇಟ್ರಲ್ಲೇ. ಆ ಥರ ಒಬ್ಬ ಥಿಯೇಟ್ರ್ ಆಪ್ರೇಟ್ರೇ ಎಡಿಟ್ರ್ ಆಗಿದ್ದ ಅವಾಗ ಸಿನಿಮಾಗಳು ಬಿಟ್ಟರೆ ಬೇರೆ ಏನು ಆಪ್ಷನ್ ಇಲ್ಲ ಜನಗಳಿಗೆ. ಅವನು ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ಆ ಪಕ್ಕದಲ್ಲಿರೋ ಟೆಂಟಲ್ಲೋ ಇಲ್ಲ ಸಿನಿಮಾ ಥಿಯೇಟ್ರಿಗೋ ಹೋಗಿ ನೋಡಿ ಕೂತ್ಕೊಂಡು ಎಂಜಾಯ್ ಮಾಡೋನು, ಚಪ್ಪಾಳೆ ಹೊಡಿಯೋನು, ವಿಸಿಲ್ ಹೊಡಿಯೋನು, ಅವನ್ನ ಫುಲ್ಲಾಗಿ ಅದ್ರಲ್ಲಿ ತೊಡಗಿಸ್ಕೊತಿದ್ದ. ಅಲ್ಲಿಂದ ನೆಕ್ಸ್ಟ್ ಆಯಿತು ಟಿ ವಿಗಳು ಬಂತು. TV ಬಂತು ಅಷ್ಟೇ, ಹೋಯ್ತು ಸಿನಿಮಾ ಸತ್ತೋಯ್ತು. ನಾಟಕದಿಂದ ಇದಕ್ಕೆ ಬಂತು, ಇದರಿಂದ ಸಿನಿಮಾ ಹೋಯ್ತು ಅಂದರು. ತಿರ್ಗಿ ಅಲ್ಲಿ ಏನಾಯಿತು, ಡಿಜಿಟಲ್ ಬಂತು, ಅಲ್ಲಿಂದ ಡಿಜಿಟಲ್ಲು, ಆ ಪ್ರಿಂಟ್ ಹೋಗಿ ಡಿಜಿಟಲ್ ಆಯಿತು. ಈ ಥರ ಪ್ರತಿ ಒಂದು 5 ವರ್ಷಕ್ಕೆ ಒಂದೊಂದು ಚೇಂಜಸ್ ಬಂದು ಒಂದು ಬರುತ್ತೆ. ಬಟ್ ಇವಾಗ ಏನೋ ಒಂದು ಬರುತ್ತೆ, ಆ ಚೇಂಜಸ್ ಕಾಯ್ಬೇಕಷ್ಟೇ. ಸರ್, ಏನಾದರೂ ಈ ಸಿನಿಮಾ ಸೂತ್ರಧಾರಿಯನ್ನು ನಿಮ್ಮ ಚಂದನ್ ಶೆಟ್ಟಿ ಸರ್ ಕಾಂಬಿನೇಷನ್ ಅಲ್ಲಿ ಜನ ಇಷ್ಟಪಟ್ಟರೆ ಮುಂಬರುವ ದಿನಗಳಲ್ಲಿ ಮತ್ತೆ ನಿಮ್ಮ ಕಾಂಬಿನೇಷನ್ ಸಿನಿಮಾಗಳನ್ನು ನೋಡ್ಬೋದು? ಅಲ್ಲ, ಇಷ್ಟಪಟ್ಟಿಲ್ಲ ಅನ್ನೋ ನಾನು ಮಾಡೇ ಮಾಡ್ತೀನಿ. ನಮ್ದು ಏನು ಗೊತ್ತಾಯ್ತು, 5ನೇ ಸಿನಿಮಾ ನಂದು ಪ್ರೊಡಕ್ಷನ್. ನಾನು ಸಿನಿಮಾ ನಿಲ್ಲಿಸಲ್ಲ. ಬಟ್ ನಾನು ಹೇಳಿದ್ನಲ್ಲ, ನಾವು ಫ್ಯಾಷನೇಟಾಗಿ ಬಂದು 200 ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ. ಜನಗಳಿಗೆ ಏನು ತಲುಪಿಸ್ಬೇಕು, ಯಾವ ಥರ ತಲುಪಿಸ್ಬೇಕು, ಏನು ಮಾಡಬೇಕು, ಇದೆಲ್ಲ ನೋಡ್ಕೊಂಡು ಬಂದ್ಬಿಟ್ಟಿದ್ವಿ. ವಾರಕ್ಕೆ ಒಂದೇ ವಾರದಲ್ಲಿ 4 ಸಿನಿಮಾ ರಿಲೀಸ್ ಮಾಡ್ತಿದ್ದೆ ನನ್ನ ಕಂಪ್ನಿಯಲ್ಲಿ. ಒಂದು ವಾರದಲ್ಲಿ 4 ಸಿನಿಮಾ 3 ಸಿನಿಮಾ ರಿಲೀಸ್ ಆಗ್ತಿತ್ತು. ಆ ಥರ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಇದ್ರೂ ಈ ನಮ್ಮ ಪ್ರೊಡಕ್ಷನ್ ಸಿನಿಮಾ ಅಂತ ಬರುವಾಗ ಒಂಚೂರು ಎಲ್ಲೆಲ್ಲೆಲ್ಲ ಲೂಪ್ ಹೋಲ್ಸ್ ಇದೆ, ಯಾವ ಥರ ಎಲ್ಲ ಮಾಡ್ಬೋದು, ಇದನ್ನ ಇಟ್ಕೊಂಡು ಮುಂದೆ ಬರ್ತಾ ಇದ್ದೀವಿ. ಬಟ್ ಈ ಸಿನಿಮಾ ನನಗೆ ಇವಾಗಲೂ ಕಾನ್ಫಿಡೆನ್ಸ್ ಇದೆ, ಇಟ್ ವರ್ಕ್ ವೆರಿ ಗುಡ್. ಅಂದರೆ ನಾವು ಈ 50 ಕೋಟಿ 100 ಕೋಟಿ ಆಗಿ ದೊಡ್ಡ ಬ್ರಹ್ಮಾಂಡವಾದ ಮೇಕಿಂಗ್ಸು ಸೆಟ್ಸು ಆ ಥರ ಎಲ್ಲ ಮಾಡಿಲ್ಲ. ಕತೆ ಸಬ್ಜೆಕ್ಟಿಗೆ ಏನು ಬೇಕು, ಯಾವ ಥರ ಎಷ್ಟು ಮೇಕಿಂಗ್ ಬೇಕು, ಏನು ಅವಶ್ಯಕತೆ ಇದೆ ಕತೆಗೆ, ಅದನ್ನು ನಾನು ಕೊಟ್ಟಿದ್ದೀನಿ, ಅದನ್ನು ನಾವು ಮಾಡಿದ್ದೀವಿ. ಅದು ಬಿಟ್ಬಿಟ್ಟು ನಾವೇನೋ ಇಲ್ಲಿ ಮಾಡಿದ್ವಿ ಅಲ್ಲಿ ಮಾಡಿದ್ವಿ ಸ್ವಿಟ್ಜರ್ಲ್ಯಾಂಡ್ಗೋ ಇವೆಲ್ಲ ಅವಶ್ಯಕತೆ ಇಲ್ಲ. ಕತೆಗೆ ಏನು ಅವಶ್ಯಕತೆ ಇದೆ ಅದೆಲ್ಲ ಪ್ರತಿಯೊಂದು ಮಾಡಿದ್ದೀವಿ. 100% ಒಬ್ಬ ಪ್ರೇಕ್ಷಕನಿಗೆ ಕಥೆಯಲ್ಲಿ ಇನ್ವಾಲ್ವ್ ಆದರೆ ಸೀಟ್ ಅರ್ಜಿಗೆ ತಂದು ಕುಣಿಸೋವರೆಗೂ ಅದು ನಮ್ಮ ಜವಾಬ್ದಾರಿ ಇದೆ, ಅದನ್ನು ನಾವು ಮಾಡಿದ್ದೀವಿ. ಇದೇ ಮೇ 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ನಮ್ಮ ಆಡಿಯನ್ಸ್ಗಳಿಗೆಲ್ಲ ಏನು ಹೇಳ್ತೀರಾ ಸರ್? ನಿಮ್ಮ ಸಿನಿಮಾಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ನನ್ನ ಸಿನಿಮಾಯಿಂದ 2 ಅವರ್ ಆರಾಮಾಗಿ ಮ್ಯೂಸಿಕಲ್ ಜರ್ನಿ. ಪ್ರತಿಯೊಬ್ಬರು ಕ್ರೈಮ್ ಥ್ರಿಲ್ಲರಲ್ಲಿ ಏನು ನೀವು ಎಕ್ಸ್ಪೆಕ್ಟ್ ಮಾಡ್ತಿರಲ್ವ, ಇದರಲ್ಲಿ ಏನಂದರೆ ಕ್ರೈಮ್ ಜೊತೆಗೆ ಒಂದು ಒಳ್ಳೆ ಬ್ಯೂಟಿಫುಲ್ ಮ್ಯೂಸಿಕಲ್ ಜರ್ನಿನೂ ಜೊತೆಗಿದೆ. 2.25 ಅವರ್ ರೀ ರೆಕಾರ್ಡಿಂಗ್ ಸೂಪರ್ಬಾಗಿ ಮಾಡಿದ್ದಾರೆ. 2 ಅವರ್ 3 ನಿಮಿಷ. ಪ್ರತಿಯೊಬ್ಬ ಥಿಯೇಟ್ರಲ್ಲಿರುವಂಥ ಬರೋಂಥ ಆಡಿಯನ್ಸಿಗೆ ಬೇರೆ ಒಂದು ಪ್ರಪಂಚನ ತೋರಿಸಿ ಅಲ್ಲಿಂದ 2 ಅವರ್ ಆದಮೇಲೆ ಆಚೆ ಕಲಿಸ್ತದೆ. ಸೂತ್ರಧಾರಿ 100% ನಿಮ್ಮನ್ನೆಲ್ಲ ಇಷ್ಟಪಡಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮೇ 9ನೇ ತಾರೀಕು ನಿಮ್ಮ ಪಕ್ಕದಲ್ಲಿರುವಂಥ ಚಿತ್ರಮಂದಿರಗಳಿಗೆ ಬಂದು ಚಂದನ್ ಶೆಟ್ಟಿ ಅಭಿನಯದ ಮೊದಲನೇ ಸಿನಿಮಾ ಹೀರೋ ಆಗಿ ಮಾಡ್ತಾ ಇರೋದು, ಕಿರಣ್ ಕುಮಾರ್ ನಿರ್ದೇಶನದ ಮೊದಲನೇ ಸಿನಿಮಾ. ಮೊದಲನೇ ಹೆಜ್ಜೆ ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ. ಈಗ ನಾವೆಲ್ಲ ಬಂದಾಗ ಅದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅದೇ ಥರ ಅವ್ರಿಗೂ ಅಷ್ಟೇ ತುಂಬ ಇಂಪಾರ್ಟೆಂಟು. ನಾನು ಕರ್ನಾಟಕ ಪ್ರೇಕ್ಷಕರ ಹತ್ರ ಕೇಳೋದು ಒಂದೇ, ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ, ನಮ್ಮ ಚಂದನ್ ಶೆಟ್ಟಿ ಮತ್ತು ನಮ್ಮ ಕಿರಣ್ ಮೇಲೆ ಇರಲಿ. ಯಾಕಂದರೆ ಮೊದಲನೇ ಹೆಜ್ಜೆ ಕೈ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ. ಇದಾಗಿತ್ತು ಸೂತ್ರಧಾರಿಯ ಪ್ರೊಡ್ಯೂಸರ್ ಆದಂತಹ ನವರಸನ್ ಸರ್ ಅವರ ಮಾತುಗಳು. ಇದೇ ಮೇ 9ನೇ ತಾರೀಕು ಸೂತ್ರಧಾರಿ ಸಿನಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಿದೆ. ಎಲ್ಲರೂ ಹೋಗಿ ಥಿಯೇಟರಲ್ಲೇ ಸಿನಿಮಾ ನೋಡಿ ಅಂತ ಹೇಳ್ತಾ ಇದಾಗಿತ್ತು ಇಂದಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ TV.